ನಮಸ್ಕಾರ ಸ್ನೇಹಿತರೆ, ನನ್ನ ಮೊದಲ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತು ತುಂಬಾ ವಿಶೇಷವಾದ ದಿನ, ಸಂಕಷ್ಟ ಚತುರ್ಥಿ, ಅದರಲ್ಲೂ ಮಂಗಳವಾರ ಬಂದಿರೋದ್ರಿಂದ ಇವತ್ತು ತುಂಬಾನೇ ಶ್ರೇಷ್ಠ. ಬೆಳಗ್ಗೆನೆ ಬೇಗ ಎದ್ದು ಮನೆಗೆಲಸ ಎಲ್ಲ ಮುಗಿಸಿ ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಿ ಇವತ್ತು ಉಪವಾಸ ಇರೋದ್ರಿಂದ ಮನಸ್ಸಿಗೆ ಒಂದ್ ರೀತಿ ಸ್ವಲ್ಪ ನೆಮ್ಮದಿ ಇದೆ. ಹಾಗೆ ನನಗೆ ಉಪವಾಸ ಇದ್ರೂ ಕೂಡ ಮನೆಯವರಿಗೆ ತಿಂಡಿ ಮಾಡ್ಬೇಕಲ್ವೇ. ಇವತ್ತು ಬ್ರೇಕ್ಫಾಸ್ಟ್ಗೆ ಸಿಂಪಲ್ ಆಗಿ ಅವಲಕ್ಕಿ ಉಪ್ಪಿಟ್ಟು ಮಾಡಿದ್ದೆ. ಇನ್ನು ಮಧ್ಯಾಹ್ನದ ಅಡುಗೆಗೆ ಕಡಲೆಕಾಳು ಮತ್ತೆ ಹೂಕೋಸು ಹಾಕಿ ಸಾಂಬಾರ್ ಮಾಡಿದ್ದೀನಿ. ಹಾಗೇನೆ ಅಡುಗೆ ಎಲ್ಲ ಮುಗಿಸಿ ನನಗೆ ಸ್ವಲ್ಪ ಎಡಿಟಿಂಗ್ ಕೆಲಸ ಇತ್ತು, ಅದನ್ನು ಮುಗಿಸ್ಕೊಂಡು ಸಂಜೆ ದೇವಸ್ಥಾನಕ್ಕೆ ಹೋಗ್ಬೇಕಾಗಿರೋದ್ರಿಂದ ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ಮತ್ತೆ ಮನೆ ಕೆಲಸನ ಮುಂದುವರಿಸ್ತಾ ಇದ್ದೀನಿ. ಹೌದಾ ಸ್ನೇಹಿತರೆ, ಈಗ ಸಂಜೆ ಆಯ್ತು, ದೇವಸ್ಥಾನಕ್ಕೆ ಹೋಗೋ ಸಮಯ. ದೇವರಿಗೆ ಎಡೆ ಇಡ್ಬೇಕಲ್ಲ, ಕಡಲೆಕಾಳು ಪ್ರಸಾದ ರೆಡಿ ಮಾಡ್ಕೊಂಡಿದ್ದೀನಿ. ಸಂಕಷ್ಟಿ ಅಂದ ಮೇಲೆ ಗಣಪತಿಗೆ ಪ್ರಸಾದ ಮುಖ್ಯ ಅಲ್ವಾ. ನೋಡಿ ಸ್ನೇಹಿತರೆ, ಇವತ್ತು ಮಂಗಳವಾರ ಆಗಿರೋದ್ರಿಂದ ದೇವಸ್ಥಾನದಲ್ಲಿ ತುಂಬಾ ಜನ ಇದ್ದಾರೆ. ಕೆಲವರು ಮೋದಕ ತಂದಿದ್ದಾರೆ, ಇನ್ನು ಕೆಲವರು ಕೇಸರಿಬಾತ್ ಪ್ರಸಾದ ತಂದವ್ರೆ. ನಾವು ಕೂಡ ನಮ್ಮ ಕಡಲೆಕಾಳು ಪ್ರಸಾದದ ಜೊತೆಗೆ ಪೂಜೆಗೆ ವೆಯ್ಟ್ ಮಾಡ್ತಾ ಇದೀವಿ. ಹಾಗೇನೆ ನನ್ನ ಮಗಳಿಗಂತೂ ಪ್ರಸಾದ ಹಂಚೋದು ಅಂದ್ರೆ ತುಂಬಾ ಖುಷಿ. ಎಲ್ರಿಗೂ ಪ್ರಸಾದ ಕೊಟ್ಟು ಗಣೇಶನ ದರ್ಶನ ಪಡ್ಕೊಂಡು ಮನಸ್ಸು ತುಂಬಿಕೊಂಡು ಮನೆಗೆ ಬರ್ತಾ ಇದೀವಿ. ಮನೆಗೆ ಬಂದ್ಮೇಲೆ ಚಂದ್ರ ದರ್ಶನ ಮಾಡಿ ಪೂಜೆ ಮುಗಿಸಿ ಗಣಪತಿ ಸ್ತೋತ್ರನ ಹೇಳಿ ಇವತ್ತಿನ ಉಪವಾಸವನ್ನ ಪ್ರಸಾದ ಸ್ವೀಕರಿಸುವ ಮೂಲಕ ಮುಕ್ತಾಯ ಮಾಡ್ತಾ ಇದ್ದೀನಿ. ಹೀಗೆ ನನ್ನ ಮೊದಲ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ಭಕ್ತಿಯ ಪಯಣ ಹೀಗೆ ಮುಂದುವರಿಯುತ್ತೆ. ಥ್ಯಾಂಕ್ ಯು, ಬಾಯ್ ಬಾಯ್. ಮುಂದಿನ ವ್ಲಾಗ್ ಅಲ್ಲಿ ಮತ್ತೊಮ್ಮೆ ಸಿಗೋಣ.